ಮುಖ್ಯವಾಗಿ ಭಾರತ ಜಾತ್ಯತೀತ ರಾಷ್ಟ್ರ ಅಂತ ಹೇಳ್ತೀವಿ. ನಾವೆಲ್ಲರೂ ಕೂಡ ಭಾರತೀಯರು ಅಂತ ಹೆಮ್ಮೆ ಪಡ್ತೀವಿ. ಮೊನ್ನೆ 47 ವರ್ಷಗಳ ಬಳಿಕ ವಿಶ್ವಕಪ್ ಅನ್ನ ಗೆದ್ದ ಮಹಿಳಾ ತಂಡ ಅಂತ ಬಹಳ ಹೆಮ್ಮೆಯಿಂದ ಎದೆ ತಟ್ಟಿ ನೀವು ಸಂಭ್ರಮಿಸಿದ್ವಿ. ಆದ್ರೆ ಕ್ರೀಡೆಯನ್ನ ಮನರಂಜನೆಯಾಗಿ ತೆಗೆದುಕೊಳ್ಳೋದು ಬಿಟ್ಟು ಅದರಲ್ಲೂ ಕೂಡ ಧರ್ಮದ ಹುಡುಕಾಟ ಮಾಡ್ತಾ ಇದ್ದೀವಿ ಅಂದ್ರೆ ಇದಕ್ಕಿಂತ ವಿಪರ್ಯಾಸದ ಸಂಗತಿ ಮತ್ತೊಂದು ಇದೆಯಾ ಅನ್ನೋದು ಪ್ರಶ್ನೆ. ಕಾರಣ ಹೆಸರಲ್ಲೇ ಇದೆ ಭಾರತೀಯ ಮಹಿಳಾ ತಂಡ ಅಂತ. ಅವರೆಲ್ಲರೂ ಕೂಡ ಭಾರತೀಯರು, ನಮ್ಮವರು. ಅದರಲ್ಲೂ ಕೂಡ ಧರ್ಮ ಹುಡುಕ್ತೀವಿ, ಜಾತಿ ಹುಡುಕ್ತೀವಿ, ಮತಗಳನ್ನ ಹುಡುಕ್ತೀವಿ ಅಂದ್ರೆ ಇದಕ್ಕಿಂತ ಅಸಹ್ಯಕರ ಸಂಗತಿ ಮತ್ತೊಂದು ಇದೆಯಾ ಅನ್ನೋದು ಪ್ರಶ್ನೆ. ಕ್ರೀಡೆಯನ್ನ ಮನರಂಜನೆಯಾಗಿ ತೆಗೆದುಕೊಳ್ಳೋದು ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಆ ಧರ್ಮದಿಂದ ಮ್ಯಾಚ್ ಗೆಲ್ಲೋದಕ್ಕೆ ಸಾಧ್ಯ ಆಯ್ತು, ಈ ಧರ್ಮದವರು ಇದ್ದಿದ್ದಕ್ಕೆ ಮ್ಯಾಚ್ ಗೆಲ್ಲೋದಕ್ಕೆ ಸಾಧ್ಯ ಆಯ್ತು ಅಂತ ಪರ ವಿರೋಧದ ಚರ್ಚೆಗಳು ಪ್ರಾರಂಭ ಆಗಿದೆ. ಯಾಕೆ, ಯಾವ ಮನಸ್ಥಿತಿಗಳ ಮಧ್ಯೆ ನೀವು ಬದುಕ್ತಾ ಇದ್ದೀವಿ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ಕೊಳ್ಳೋ ಮಟ್ಟಿಗೆ ಬಂದು ನಿಂತಿದ್ದೀವಿ. ಕಾರಣ ಎಲ್ಲದರಲ್ಲೂ ಧರ್ಮಗಳ ಹುಡುಕಾಟ, ಎಲ್ಲ ಧರ್ಮಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ, ಗಲಭೆ, ಗದ್ದಲ, ಇಂಥ ಪರಿಸ್ಥಿತಿಯನ್ನ ನೀವು ಫೇಸ್ ಮಾಡಬೇಕಾ ಅನ್ನೋದು ಪ್ರಶ್ನೆ. ಹೆಸರಲ್ಲೇ ಹೇಳ್ದಂಗೆ ಜಾತ್ಯತೀತ ರಾಷ್ಟ್ರದಲ್ಲಿ ಎಲ್ಲಾ ಧರ್ಮದವರು ಒಗ್ಗೂಡಿ ಬದುಕ್ತಾ ಇರುವಂತಹ ಈ ಹೊತ್ತಲ್ಲಿ ಕ್ರೀಡೆಯಲ್ಲೂ ಧರ್ಮದ ಹುಡುಕಾಟ ಮಾಡ್ತಾ ಇರುವಂತಹ ಮನಸ್ಥಿತಿಗಳು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಚರ್ಚೆ ಮಾಡೋಣ. ಕಾರಣ ಸಿದ್ಧಿ ವಿನಾಯಕನ ದರ್ಶನ ಪಡ್ಕೊಂಡು ಇಡೀ ಆಟಗಾರರು ಹೋಗಿ ಮ್ಯಾಚ್ ಆಡ್ತಾರೆ. ಸಿಂಧೂರ ಇಟ್ಕೊಂಡು ಮ್ಯಾಚ್ ಆಡಿದ್ದು ಕಾರಣ ಆಯ್ತು ಗೆಲ್ಲೋದಕ್ಕೆ ಅಂತ ಒಂದು ವರ್ಗ ಚರ್ಚೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀಮಾ ರಾಡ್ರಿಗಸ್, ನಿಮಗೆಲ್ಲ ಗೊತ್ತು, ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನ ಪಡೆದುಕೊಂಡವರು, ಇಡೀ ಮ್ಯಾಚ್ ಅನ್ನ ಗೆಲ್ಲೋದಕ್ಕೆ ಸಹಕಾರಿಯಾದವರು, ಭಾವುಕವಾಗಿ ಮಾತನಾಡುವಾಗ ಸಹಜವಾಗಿ ತಮ್ಮ ಧರ್ಮದ ಬಗ್ಗೆ ಮಾತಾಡಿದ್ದಾರೆ. ಏಸು ಇಂದಲೇ ಕಾರಣ ಆಯಿತು ಈ ಮ್ಯಾಚ್ ಗೆಲ್ಲೋದಕ್ಕೆ ಅಂತ. ಅದ್ರಲ್ಲಿ ತಪ್ಪೇನ್ರಿ ಇದೆ? ಇದು ಪ್ರಶ್ನೆ. ಅದು ತಪ್ಪು ಅನ್ನುವಂತಹ ವಿಚಾರಗಳನ್ನ ಬಹುತೇಕರು ಉಲ್ಲೇಖ ಮಾಡ್ತಿದ್ದಾರೆ. ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಇದೆ ಈ ಹೊತ್ತಿನ ವಿಶೇಷ. ಕ್ರೀಡೆಯಲ್ಲೂ ಧರ್ಮನ. ಕ್ರೀಡೆಯಲ್ಲಿ ಧರ್ಮ ಹುಡುಕೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕೂ ಮುನ್ನ ಒಂದು ಮೇಜರ್ ಅಪ್ಡೇಟ್ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರಂಭದಲ್ಲೇ ಹೇಳ್ದಂಗೆ 47 ವರ್ಷಗಳ ಬಳಿಕ ಮಹಿಳೆಯರ ತಂಡ ವಿಶ್ವಕಪ್ ಕಿರೀಟವನ್ನ ಮುಡಿಗೇರಿಸಿಕೊಂಡಿದೆ ಅನ್ನುವಂತಹ ಸಂಭ್ರಮ. ಆ ಸಂಭ್ರಮದ ಕ್ಷಣಗಳನ್ನ ಕಣ್ತುಂಬಿಕೊಳ್ಬೇಕು. ಸಂಭ್ರಮದಲ್ಲಿ ನೀವು ಭಾಗಿಯಾಗಬೇಕಾಗಿತ್ತು. ಬಟ್ ಬೆನ್ನು ತಟ್ಟೋದನ್ನ ಬಿಟ್ಟು, ಹೆಮ್ಮೆ ಪಡೋದನ್ನ ಬಿಟ್ಟು ಅದರಲ್ಲಿ ಧರ್ಮ ಹುಡುಕಾಟೋದಕ್ಕೆ ಮುಂದಾಕಿದ್ದಾರೆ ಕೆಲವರು. ಯೇಸು ಕ್ರಿಸ್ತನ ದಯೆಯಿಂದ ಸಾಧನೆ ಸಾಧ್ಯ ಅಂತ ಜಮೀಮಾ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ರಪ್ಪ. ಬಹಳ ಭಾವುಕವಾಗಿ ಮಾತನಾಡ್ತಾ ಇದ್ರು. ಆ ಭಾವುಕ ನುಡಿಯಲ್ಲಿ ಈ ವಿಚಾರವನ್ನ ಕೂಡ ಅವರು ಉಲ್ಲೇಖ ಮಾಡಿದ್ರು. ಯೇಸು ಕ್ರಿಸ್ತನ ಹೆಸರು ಹೇಳಿದ್ದಕ್ಕೆ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ವಿರೋಧ ವ್ಯಕ್ತಪಡಿಸೋದು ಶುರು ಮಾಡಿದ್ದಾರೆ. ಆಟ ಮರೆತು ಟ್ರೋಲ್ ಮಾಡಿಬಿಟ್ಟಿದ್ದಾರೆ ಕೆಲ ಮತಾಂಧರು. ಕೆಲವರು ಅಂತ ಹೇಳ್ತೀನಿ, ಎಲ್ಲರೂ ಅಲ್ಲ, ಯಾರೋ ಕೆಲವರು ಈ ರೀತಿ ಬಿಂಬಿಸುವಂತಹ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಆಟಕ್ಕೂ ಮುನ್ನ ಮುಂಬೈ ಸಿದ್ಧಿ ವಿನಾಯಕನ ದರ್ಶನವನ್ನ ಇಡೀ ಟೀಮ್ನ ಆಟಗಾರರು ಪಡೆದುಕೊಂಡ್ರು. ಸಿಂಧೂರ ಧರಿಸಿದ್ದಕ್ಕೆ ಟೀಮ್ ಇಂಡಿಯಾ ಫೈನಲ್ ಗೆಲ್ತು ಅಂತ ಕೆಲವರು ಟ್ರೋಲ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸಿಂಧೂರ, ಏಸು ಅನ್ನೋ ವಿಷಯದಲ್ಲಿ ಮತಾಂಧತೆಯ ಮಾತು ಯಾಕೆ ಅನ್ನೋದು ಪ್ರಶ್ನೆ. ಒಂದ್ ಕಡೆ ಸರಣಿ ಶ್ರೇಷ್ಠ ಪ್ರಶಸ್ತಿ ಪಡೆದುಕೊಂಡಂತಹ ದೀಪ್ತಿ ಶರ್ಮಾ ಅವರು ತಿಲಕ ಇಟ್ಕೊಂಡು ಆಟ ಆಡಿದ್ರು ಅನ್ನೋದು ಕೆಲವರ ಪ್ರಶ್ನೆ. ತಿಲಕ ಇಟ್ಕೊಂಡು ಆಟ ಆಡಿದ್ರು, ಹಾಗಾಗಿ ಗೆದ್ರು, ನಮ್ಮ ಹಿಂದೂ ಧರ್ಮದವರು ಅನ್ನೋಂಥ ವಿಚಾರಗಳನ್ನ ಬಹುತೇಕರು ಉಲ್ಲೇಖ ಮಾಡ್ತಿದ್ದಾರೆ. ಅಲ್ಲ, ಈ ಮ್ಯಾಚ್ ಅನ್ನ ಕಂಪ್ಲೀಟ್ ಆಗಿ ಗೆಲ್ಲೋದಕ್ಕೆ ಕಾರಣ ಆಗಿದ್ದು ಜಮೀಮಾ ಅವರು ಯೇಸು ಇಂದ ಸಾಧ್ಯ ಆಯ್ತು ಅಂದ್ರು. ಹಾಗಾಗಿ ಅವರು ಹೇಳಿದ್ದಕ್ಕೆ ಈ ಮ್ಯಾಚ್ ಅನ್ನ ಗೆಲ್ಲೋದಕ್ಕೆ ಸಾಧ್ಯ ಆಯ್ತು, ಅವರಿಂದಲೇ ಮ್ಯಾಚ್ ಗೆಲ್ಲೋದಕ್ಕೆ ಸಾಧ್ಯ ಆಯ್ತು ಅನ್ನುವಂಥ ವಿಚಾರಗಳನ್ನ ಇನ್ನೊಂದು ವರ್ಗ ಕೂಡ ಉಲ್ಲೇಖ ಮಾಡ್ತಾ ಇದೆ. ಇದೇ ವಿಚಾರಗಳು ಈಗ ಪರ ವಿರೋಧದ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಕ್ರೀಡೆ ಯಾವುದೇ ಧರ್ಮ ಅಥವಾ ಜಾತಿಗೆ ಸೀಮಿತ ಆಗಿಲ್ಲ. ಎಲ್ಲಾ ಧರ್ಮದವರು ಒಗ್ಗೂಡಿ ಭಾರತ ಅನ್ನೋದನ್ನ ಮನಸ್ಸಲ್ಲಿಟ್ಕೊಂಡು, ಭಾರತವನ್ನ ಗೆಲ್ಲಿಸಬೇಕು ಅಂತ ಮನಸ್ಸಲ್ಲಿಟ್ಕೊಂಡು ಇಡೀ ಆಟಗಾರರು ಮ್ಯಾಚ್ ಅನ್ನ ಆಡಿದ್ದಾರೆ. ಯಾವುದೋ ಧರ್ಮಕ್ಕೆ ಸೀಮಿತ ಆಗಿರ್ಲಿಲ್ಲ. ನಾವು ಈ ಧರ್ಮದವರು ಮ್ಯಾಚ್ ಗೆಲ್ಲಬೇಕು ಅಂತ ಆಟಗಾರರು ಹೋಗಿದ್ದಲ್ಲ. ಬಟ್ ಅವರೇ ಭಾರತ ಅಂತ ಎದೆ ತಟ್ಟಿ ಆಡಿದಾಗ ಭಾರತ ಗೆದ್ದಿದೆ ಅಂತ ಬೀಗ್ತಾ ಇರುವಂತ ಹೊತ್ತಲ್ಲಿ ನೀವು ಧರ್ಮಗಳ ಹುಡುಕಾಟ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಮ್ಮ ಪ್ರಶ್ನೆ. ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡೋಣ.
ಪ್ರಮುಖವಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಅತಿಥಿಗಳಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಂಡು ಬಿಡೋಣ. ನಮ್ಮ ಜೊತೆಗೆ ಕ್ರಿಶ್ಚಿಯನ್ ಮುಖಂಡರು ಆದಂತಹ ಅರುಣ್ ಪ್ರಸಾದ್ ಅವರು ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹಿಂದೂ ಮುಖಂಡರು ಆದಂತಹ ಸುಂದರೇಶ್ ನಗರಲ್ ಅವರು ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮುಸ್ಲಿಂ ಮುಖಂಡರು ಆದಂತಹ ಸಾದಿಕ್ ಪಾಷಾ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲೇದಾಗಿ ಅರುಣ್ ಸರ್ ಇಂದ ಪ್ರಾರಂಭ ಮಾಡ್ಬಿಡ್ತೀನಿ. ಈ ಮ್ಯಾಚ್ ನ ತಾವ್ ಹೇಗ್ ನೋಡಿದ್ರಿ? ಒಬ್ರು ಕ್ರಿಶ್ಚಿಯನ್ ಧರ್ಮದವರು ಅದ್ರಲ್ಲಿ ಇದ್ದಾರೆ ಅಂತ ಮ್ಯಾಚ್ ಅನ್ನ ನೋಡಿದ್ರಾ, ಅಥವಾ ನಮ್ಮ ಭಾರತೀಯ ತಂಡ ಆಡ್ತಾ ಇದೆ ಅಂತ ಮ್ಯಾಚ್ ಅನ್ನ ನೋಡಿದ್ರಾ? ಭಾರತ ಮಹಿಳಾ ತಂಡ ಇವತ್ತು ಗೆದ್ದಿದೆ ಅಂತ ಹೆಮ್ಮೆ ಪಡ್ತಿದ್ದೀರಾ ಹೇಗೆ ಅಂತ? ನಿಮ್ಮ ಧರ್ಮ ಅಂತ ನೋಡ್ತಾ ಇದ್ದೀರಾ ಅಥವಾ ಭಾರತ ಅಂತ ನೋಡ್ತಾ ಇದ್ದೀರಾ? ನೋಡಿ, 83ನೇ ಇಸ್ವಿಯಲ್ಲಿ ಇಂಡಿಯಾ ಫಸ್ಟ್ ಟೈಮ್ ವರ್ಲ್ಡ್ ಕಪ್ ಗೆದ್ದಾಗ ಓಕೆ ಎಲ್ಲ ರೇಡಿಯೋದಲ್ಲಿ ಕೇಳ್ಕೊಳ್ತಾ ಇದ್ವಿ. ಏನು ನಾವು ಇಂಡಿಯಾ ಆಡ್ತಾ ಇದೆ ಅಂತೇಳಿ ಇದು ಮಾಡ್ತಾ ಇದ್ದೀವಿ. ಇವತ್ತು ನೋಡಿ, ಅದರಲ್ಲಿ 83 ವರ್ಲ್ಡ್ ಕಪ್ಪಲ್ಲಿ ಅವಾಗಿಂದಲ್ಲ ಇವಾಗವರೆಗೂ ಯಾವಾಗಲೂ ಒಂದು ಇಂಡಿಯನ್ ಟೀಮಲ್ಲಿ ಒಂದು ಕ್ರಿಶ್ಚಿಯನ್ ಇರ್ತಾರೆ, ಒಂದು ಮುಸ್ಲಿಮ್ ಇರ್ತಾರೆ. ಆವಾಗ ಕ್ರಿಶ್ಚಿಯನ್ ರೋಜರ್ ಬಿನ್ನಿ ಇದ್ದರು, ಮುಸ್ಲಿಮ್ ಸೈಯದ್ ಕಿರ್ಮಾನಿ ಇದ್ದರು, ಸರ್ದಾರ್ಜಿ ಬಲ್ವಿಂದರ್ ಸಿಂಗ್ ಸಂಧು ಇದ್ದರು. ಹಿಂದೂ ಅಲ್ಲಿ ಕೃಷ್ಣಮಾಚಾರಿ ಶ್ರೀಕಾಂತ್, ಎಲ್ಲ ಧರ್ಮದವರಿದೆ. ಇದು ಆಟದಲ್ಲಿ ಧರ್ಮ ಅಂತೇಳಿ ಬರಲ್ಲ. ಆವಾಗಿಂದ ಇವಾಗ ಮೊದಲು ಅದಾದಮೇಲೆ ಮೊಹಮ್ಮದ್ ಅಜರುದ್ದೀನ್ ಇದ್ದರು, ಏನು ಎಲ್ಲ ಇದೇ ತರ ಇದ್ರು. ಎಲ್ಲ ನಂದು ಅದೇ ಪ್ರಶ್ನೆಪ್ಪ. ನಾವು ನೋಡೋದು ಮ್ಯಾಚ್, ನಾನು ಕ್ರಿಕೆಟ್ ಪ್ಲೇಯರ್. ಈ ತಂಡದಲ್ಲಿ ಇರೋರು ನಾವು ಆ ಧರ್ಮಕ್ಕೆ ಸೇರಿದವರು, ಆ ಜಾತಿಗೆ ಸೇರಿದವರು ಅಂತ ಬಂದು ಆಟ ಆಡಿದ್ರಾ? ಭಾರತ ತಂಡ ಅಂತ ತಾನೇ ಅವ್ರು ಆಟ ಆಡಿದ್ದು, ದೇಶ ಅಂತ ತಾನೇ ಅವರೆಲ್ಲ ಆಟ ಆಡಿದ್ದು. ಬಟ್ ನಾವು ನೀವು ಅಂತ ಧರ್ಮಗಳನ್ನ ಹುಡುಕಾಟ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಮ್ಮ ಪ್ರಶ್ನೆ. ಸುಂದರೇಶ್ ಸರ್, ತಮ್ಮ ಫಸ್ಟ್ ರಿಯಾಕ್ಷನ್, ಈ ಕ್ರೀಡೆಯಲ್ಲೂ ಕೂಡ ಧರ್ಮದ ಹುಡುಕಾಟ ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನನ್ನ ನೇರ ಪ್ರಶ್ನೆ. ತಾವೇನ್ ಹೇಳ್ತೀರಿ? ಇಲ್ಲಿವರೆಗೂ ಈ ದೇಶದಲ್ಲಿ ಧರ್ಮದ ವಿಚಾರ ಹುಡುಕಲಿಕ್ಕೆ ಸಾಕಷ್ಟು ವಿಷಯಗಳು ಇದ್ರೂ ಕೂಡ ಈ ಕ್ರೀಡೆಯಲ್ಲೂ ಹುಡುಕ್ತಾ ಇದ್ದಾರೆ. ಮತ್ತು ಈಗ ಇನ್ನು ಹೋಗ್ತಾ ನಮ್ಮ ಭದ್ರತೆಯಲ್ಲಿ ಮಿಲಿಟರಿಯವ್ರನ್ನು ಕೂಡ ಹುಡುಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಈ ಧರ್ಮವನ್ನು ಒಡೆದು ಈ ದೇಶವನ್ನು ನಾಶ ಮಾಡಬೇಕು ಅನ್ನೋ ಹೊರಡುವ ಮನಸ್ಥಿತಿ ಇರುವಂಥದ್ದು ಈ ಕೃತ್ಯ ನಡೆದಿರ್ತದೆ. ಯಾವತ್ತು ನಾವು ಒಂದು ಭಾರತ ದೇಶ, ಭಾರತೀಯ ಮಕ್ಕಳು ನಾವೆಲ್ಲರೂ, ಅದರಲ್ಲಿ ನಮ್ಮದು ಜಾತಿ ಇರ್ಬೋದು, ಅದರಲ್ಲಿ ವ್ಯತ್ಯಾಸ ಇಲ್ಲ. ಆದರೆ ನಾವು ಭಾರತ ದೇಶದಲ್ಲಿ ಕ್ರೀಡೆ ಅಂತ ಬಂದಾಗ ನಾವು ಭಾರತ ಅಂತಲೇ ನೋಡೋದು. ಅದ್ಯಾರೋ ಕ್ರಿಶ್ಚಿಯನ್ ಇದ್ದಾರೆ, ಇನ್ಯಾರೋ ಮುಸ್ಲಿಮ್ಸ್ ಇದ್ದಾರೆ, ಇನ್ಯಾರೋ ಹಿಂದೂ ಇದ್ದಾರೆ, ಈ ಭಾವನೆ ಇರಲೇಬಾರ್ದು. ಇವತ್ತು ಮುಂಬೈಲಿ ಹೋದಾಗಲೂ ಕೂಡ ಹೇಳಿದ್ರು ಗಣೇಶ ದೇವಸ್ಥಾನದಲ್ಲಿ ದರ್ಶನ ಮಾಡಿದ್ರು. ಹೌದು, ತಿಲಕ ಅಲ್ಲಿ ಇಟ್ಟಿದ್ದಾರೆ, ತಪ್ಪೇನಿಲ್ಲ. ತಿಲಕ ಇಡಬೇಡಿ ಅಂತ ಯಾವ ಧರ್ಮದಲ್ಲಿ ಅವ್ರಿಗೇನು ಹೇಳಿಲ್ಲ. ಇರ್ಬೋದು, ಕೆಲವೊಂದು ವಿಚಾರವಾದಲ್ಲಿ ಅವ್ರು ಇರ್ಬೋದು. ಆದರೆ ಕ್ರೀಡೆ ಅಂತ ಬಂದಾಗ ಕ್ರೀಡೆ ಒಂದು ದೇಶದ ಆಟ ರೀ. ಇದು ಹೇಗೆ ನಮಗೆ ಸೈನಿಕರು ಹೇಗನೋ ಅದೇ ರೀತಿ ಕ್ರೀಡೆಗೂ ಅದೇ ರೀತಿ ಬೆಲೆ ಕೊಡಬೇಕು. ನಾವು ದೇಶದ ಪರವಾಗಿ ತಗೊಳ್ಬೇಕು.